ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಮೆಮೊರೀಸ್. ಈ ಟ್ರಾವೆಲ್ ವಿತ್ ಮೆಮೊರೀಸ್ ಯೂಟ್ಯೂಬ್ ಚಾನಲ್ ಬಂದು ಲೈಫ್ ಸ್ಟೈಲ್, ಸ್ಟಡೀಸ್, ಕುಕ್ಕಿಂಗ್, ಟ್ರಾವೆಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ನ ಮಾಡ್ತೀನಿ. ಎಕ್ಸ್ಪ್ಯಾನ್ಷನ್ ಫಾರ್ಮ್ ಆಫ್ UPSC ಇಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯುನೈಟೆಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಯುನೈಟೆಡ್ ಪೊಲೀಸ್ ಸರ್ವಿಸ್ ಕಮಿಷನ್. ಆಪ್ಷನ್ ಎ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ದ ಮಿನಿಮಮ್ ಏಜ್ ಲಿಮಿಟ್ ಟು ರೈಟ್ KPSC ಎಕ್ಸಾಮಿನೇಷನ್. KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅದಕ್ಕೆ ಮಿನಿಮಮ್ ಏಜ್ ಎಷ್ಟು ಅಂತ ನೋಡಿದಾಗ 25, 23, 21, 18, ಬಟ್ ಕರೆಕ್ಟ್ ಏಜ್ ಈಸ್ 21 ಈಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ SDA ಎಕ್ಸಾಮಿನೇಷನ್ ಈಸ್ ಕಂಡಕ್ಟೆಡ್ ಬೈ. SDA ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ, ಓಕೆನಾ. ಈ ಎಕ್ಸಾಮಿನೇಷನ್ ಯಾರು ಕಂಡಕ್ಟ್ ಮಾಡೋದಂತ ಕ್ವಶನ್ ಕೇಳಿದರೆ KPSC, KSPEB, KEA, ನನ್ ಆಫ್ ದ ಎಬೋ. ಅಂದರೆ ಆಪ್ಷನ್ ಎ KPSCನ ಏನು ಮಾಡ್ತಾರೆ ಅಂದರೆ ಎಕ್ಸಾಮಿನೇಷನ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಲ್ಲ ಎಕ್ಸಾಮಿನೇಷನ್ನು ಕಂಡಕ್ಟ್ ಮಾಡ್ತಾರೆ. KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಆಪ್ಷನ್ ಬಿ KSPEB ಅಂದರೆ ಅದು ಕನ್ಫ್ಯೂಸ್ ಮಾಡೋಕ್ಕಂತ ಕೊಟ್ಟಿದ್ದಾರೆ. ದೆನ್ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ನನ್ ಆಫ್ ದ ಎಬೋ ಅಂದರೆ ಯಾವುದಿಲ್ಲ ಅಂತ. ಬಟ್ ಆಪ್ಷನ್ ಎ ಏನೊಂದು ಆನ್ಸರು KPSC is a correct answer. Exam pattern for RBI prelims exam is option A English language, numerical ability, reasoning ability, all of the above. ಅಂದರೆ ಇವಾಗ RBI ಪ್ರಿಲಿಮ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಯಾವ ಥರ ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಬಟ್ ಇದರ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ಆಲ್ ಆಫ್ ದ ಎಬೋ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ದ ಇಂಪಾರ್ಟೆಂಟ್ ಆನ್ಲೈನ್ ಜಾಬ್ ಸರ್ಚಿಂಗ್ ಆ್ಯಪ್ಸ್ ಆರ್. ಆಪ್ಷನ್ ಎ ನೌಕರಿ, ಲಿಂಕ್ಡ್ಇನ್, ಗ್ಲಾಸ್ಡೋರ್, ಆಲ್ ಆಫ್ ದ ಎಬೋ. ಅಂದರೆ ಇಂಪಾರ್ಟೆಂಟ್ ಜಾಬ್ ಸರ್ಚಿಂಗ್ ಆ್ಯಪ್ಸ್, ಓಕೆನಾ. ಅಂದರೆ ನಮಗೆ ನೋಟಿಫಿಕೇಷನ್ ಕೊಡೋ ಆ್ಯಪ್ಸ್ ಯಾವುದ್ಯಾವುದು ಅಂತ ನೋಡಿದಾಗ ನಾವು ಏನಾಗುತ್ತೆ ಅಂದರೆ ನೌಕರಿ, ಓಕೆನಾ. ನೆಕ್ಸ್ಟ್ ಸಿಕ್ಸ್ ಕ್ವಶನ್, ರೆಸ್ಯೂಮ್ ಈಸ್ ಪ್ರಿಪೇರ್ ಫಾರ್. ಅಂದರೆ ನಾವು ರೆಸ್ಯೂಮ್ ಅಂತ ಒಂದು ಲೆಟ್ರನ್ನ ಪ್ರಿಪೇರ್ ಮಾಡ್ತೀವಿ. ಅದು ಯಾತಕ್ಕೆ ರೆಸ್ಯೂಮ್ ಯಾವ ಇದರಲ್ಲಿ ಬಂದು ಅದು ಯಾತಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಕ್ವೆಶನ್. ಆಪ್ಷನ್ ಎ ಜಾಬ್ಸ್, ಮ್ಯಾರೇಜ್, ಪ್ರಮೋಷನ್, ಡಿಮೋಷನ್. ಇದು ರೆಸ್ಯೂಮ್ ಅನ್ನೋದು ಬಂದು ನಾವು ಯಾತಕ್ಕೆ ಪ್ರಿಪೇರ್ ಮಾಡೋದು ಅಂದರೆ ಜಾಬ್ಸ್ ಅಂತ ಇದಕ್ಕೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ಪ್ರಿಪೇರ್ ಮಾಡುತ್ತೀವಿ, ಓಕೆನಾ. ಕ್ವಶನ್, ಇನ್ ಎ ಸರ್ಟನ್ ಲ್ಯಾಂಗ್ವೇಜ್ ಮದ್ರಾಸ್ ಈಸ್ ಕೋಡೆಡ್ ಆ್ಯಸ್ NBESBT. ಹೌ ಇಸ್ ಬಾಂಬೆ ಕೋಡೆಡ್ ಇನ್ ದ ಸೇಮ್ ಲ್ಯಾಂಗ್ವೇಜ್. ಅಂದರೆ ಮದ್ರಾಸ್ ಅನ್ನೋದು NBESBT ಅಂತ ಒಂದು ಕೋಡಲ್ಲಿ ಅದನ್ನ ಇಂಡಿಕೇಟ್ ಮಾಡ್ತಿದ್ದಾರೆ. ಸೇಮ್ ಅದೇ ಥರ ಬಾಂಬೆ ಅನ್ನೋದು ಯಾವ ಕೋಡ್ ಲ್ಯಾಂಗ್ವೇಜಲ್ಲಿ ಸೇಮ್ ನಾವು ಇಂಡಿಕೇಟ್ ಮಾಡ್ತೀವಿ ಅಂತ. ಇವಾಗ ನೋಡಿ, ಇವಾಗ ಮದ್ರಾಸ್ನ ಏನಂತ ಕೋಡ್ ಮಾಡಿದ್ದಾರೆ, NBESBT ಅನ್ನೋದು ಕೋಡ್ ಮಾಡಿದ್ದಾರೆ. ಇವಾಗ ನೀವು ಏನು ನೋಡಬೇಕಾಗಿದ್ರೆ ನೋಡಿ, M ಆದಮೇಲೆ 1 + 1, ನೆಕ್ಸ್ಟ್ A ಆದಮೇಲೆ 1 + 1 ಏನು ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೇಮ್ ಅದೇ ಥರ ಕೋಡ್ ಲ್ಯಾಂಗ್ವೇಜಲ್ಲಿ ಬಾಂಬೆನ ನಾವು ಕೋಡ್ ಮಾಡಬೇಕು. ಇಲ್ಲಿ ಎಷ್ಟು +1 + 1 ಅಂತ ಏನು ಮಾಡ್ಕೊಂಡು ಹೋಗಿದ್ದಾರೆ, ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ಸೇಮ್ ಇದಕ್ಕೆ ಬಂದು ನಾವು +1, B ಆದಮೇಲೆ C, O ಆದಮೇಲೆ P, M ಆದಮೇಲೆ N, B ಆದಮೇಲೆ C, A ಆದಮೇಲೆ B, Y ಆದಮೇಲೆ Z, +1 + 1 ನಾವೇನು ಮಾಡ್ಕೊಂಡು ಹೋಗ್ಬೇಕಂದ್ರೆ ಆ್ಯಡ್ ಮಾಡ್ಕೊಂಡು ಹೋಗಬೇಕು. CBNBC ಅಂದರೆ ಇವಾಗ ನೋಡಿ, ನೋ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಇಫ್ ಪ್ಲಸ್ ಮೀನ್ಸ್ ಡಿವೈಡ್ ಮೀನ್ಸ್ ಮೈನಸ್ ಮೀನ್ಸ್ ಇಂಟು ಮೀನ್ಸ್ ಪ್ಲಸ್, ಫೈಂಡ್ ದ ವ್ಯಾಲ್ಯೂ ಆಫ್ 16 + 4 - 5 × 2 / 4 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡ್ ನಾವು ಅವ್ರಿಗೇನಂತ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಓಕೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾವು ಅದ್ರ ಮೇಲೆ ನಾವೇನು ಮಾಡ್ಕೋಬೇಕು. ಫಸ್ಟ್ ಆಫ್ ಆಲು 16 + 4 - 5 × 2 / 4, ಓಕೆನಾ. 16 ಪ್ಲಸ್ ಅವ್ರು ಏನಂತ ಹೇಳಿದ್ದಾರೆ, ಪ್ಲಸ್ನ ನಾವೇನು ಅನ್ಕೋಬೇಕು, ಡಿವೈಡ್ ಅನ್ಕೋಬೇಕು. ಅವಾಗ 16 / 4 ಎಷ್ಟು, 4 ಆಗುತ್ತೆ, ಓಕೆ. ಇಲ್ಲೆಷ್ಟು 4 ಆಗುತ್ತೆ. ನೆಕ್ಸ್ಟ್ ಮೈನಸ್ನ ನಾವೇನಂತ ತಿಳ್ಕೊಬೇಕು, ಇಂಟು ಮಾಡ್ಕೋಬೇಕು. ಅವಾಗ ಎಷ್ಟಾಗುತ್ತೆ, 20 ಆಗುತ್ತೆ. ಇವಾಗ ಇಂಟುನ ನಾವು ಪ್ಲಸ್ ಮಾಡ್ಕೋಬೇಕು. ಅವಾಗ 20 + 2ನ
22 ಬಂತು. ಇವಾಗ ಡಿವೈಡ್ನ ನಮ್ಗೆ ಏನಂತ ಹೇಳಿದ್ದಾರೆ ಅಂದರೆ ಡಿವೈಡ್ನ ಮೈನಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ, ಮೈನಸ್ ಅಂದಾಗ ನಮಗೆ ಮೈನಸ್ ಡಿವೈಡ್ ಅಂದರೆ ಮೈನಸ್ ಅಂತ ಅರ್ಥ. ಅವಾಗ -4, ಅವಾಗ ನಮಗೆ ಆನ್ಸರ್ ಎಷ್ಟು ಬಂತು? 18. ಓಕೆ, ಆಪ್ಷನ್ ಸಿ ಇಸ್ ಅ ಕರೆಕ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ರಿಮೈನಿಂಗ್ ಕ್ವೆಶನ್ಸ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ.